ನಮಸ್ಕಾರ ಗುರುವೇ, ಎಲ್ರಿಗೂ ಈ ಹೊಸ ಚಾನೆಲ್ಗೆ ಸ್ವಾಗತ. ಇವತ್ತಿನಿಂದ ಒಂದು ಹೊಸ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಅದೇ ವಾರದ ಕತೆ ನನ್ನ ಜೊತೆ ಅಂತ. ಪ್ರತಿ ರವಿವಾರ ನಿಮ್ಮ ಮುಂದೆ ಒಂದು ಹೊಸ ವಿಡಿಯೋನ ತರ್ತಾ ಇರ್ತೀನಿ. ಅದರೊಳಗೆ ನಮ್ಮ ಸುತ್ತಮುತ್ತ ಏನೇನಾಗಿದೆ ಅಲ್ಲ ಅದನ್ನು ಎಂಟರ್ಟೈನ್ಮೆಂಟ್ನ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ವಾರದ ಕತೆ ನನ್ನ ಜೊತೆ. ಗುರುವೇ, ಒಂದಂತೂ ಗೊತ್ತಾಗ್ತಾ ಇಲ್ಲ, ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮರವರಿಗೆ ಮಿಡಲ್ ಕ್ಲಾಸ್ ಜನರಂದರೆ ಬರಲ್ಲ ಅನಿಸುತ್ತೆ. ಯಾರಿಗೆ ಗೊತ್ತು ಏನು ಕೋಪನೋ. ಪ್ರತಿ ವರ್ಷ ಬಜೆಟ್ ಮಂಡನೆ ಆಯ್ತಂದರೆ ಅದಕ್ಕೆ ಫಸ್ಟ್ ಬಲಿಯಾಗೋದೇ ನಮ್ಮ ಮಿಡಲ್ ಕ್ಲಾಸ್ ಜನರು, ಅಂದರೆ ನಾವೇ. ಯಾಕಂತೀರಾ? ಈ ವರ್ಷವೂ ಬಜೆಟ್ ಮಂಡನೆ ಆಯಿತು, ಆದರೆ ಮಿಡಲ್ ಕ್ಲಾಸ್ ಜನರಿಗೆ ಅಷ್ಟೊಂದು ಒಳ್ಳೆಯ ಕಾರ್ಯ ಅಂತೂ ಬಂದಿಲ್ಲ. ಅದರ ಬದಲು ಟ್ಯಾಕ್ಸು ಇನ್ನೂ ಜಾಸ್ತಿನೇ ಮಾಡಿದ್ದಾರೆ. ನೀವೇನಾದರೂ ಪ್ರಾಡಕ್ಟ್ನ ಖರೀದಿ ಮಾಡ್ತೀರಾ ಅಂದರೆ ಯಾವುದೇ ಅಂಗಡಿಗೆ ಹೋಗಿ ಏನೋ ಪ್ರಾಡಕ್ಟ್ ಖರೀದಿ ಮಾಡಿ, ಸ್ವಲ್ಪ ಟ್ಯಾಕ್ಸು ಜಾಸ್ತಿನೇ ಮಾಡಿದ್ದಾರೆ. ಪಾಪ ಇನ್ನು ಜಾಬ್ ಮಾಡ್ತಾರಲ್ಲ ಅವ್ರನ್ನಂತೂ ಕೇಳೋಕ್ಕೆ ಹೋಗ್ಬೇಡಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಗುರು, ಈ ಸೋಷಿಯಲ್ ಮೀಡಿಯಾ ಹುಚ್ಚು ಎಷ್ಟು ಹೆಚ್ಚಾಗಿದೆ ಅಂದರೆ ಎಲ್ಲಿ ನೋಡಿದರೂ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ರೀಲ್ಸ್ ಮಾಡ್ತಾ ಇರ್ತಾರೆ, ಮತ್ತು ಶೋಕಿನೂ ಮಾಡ್ತಾ ಇರ್ತಾರೆ. ಅದು ಅವ್ರಿಷ್ಟ ಬಿಡಿ, ನಮ್ಗೆ ಯಾಕೆ ಬೇಕು. ಆದರೆ ರೀಲ್ಸ್ ಮಾಡೋದ್ರಿಂದ ಬೇರೆಯವರ ಪ್ರಾಣ ಹೋಗಿದೆ ನಂಬ್ತೀರಾ? ಅಂದರೆ ಪ್ರಾಣಿಗಳ ಪ್ರಾಣ ಹೋಗಿದೆ ಅಂದರೆ ನಂಬ್ತೀರಾ? ಹೌದು, ಇದು ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೇ ನಡೆದ ಒಂದು ಘಟನೆ. ಏನಂದರೆ, ಒಂದು ಸರ್ಕಾರಿ ಬಸ್ಸು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇರುತ್ತೆ. ಆದರೆ ಡ್ರೈವರಿಗೆ ರೀಲ್ಸ್ ಮಾಡೋ ಹುಚ್ಚು. ಅವನೇನು ಮಾಡ್ತಾನೆ, ಕಂಡಕ್ಟರ್ನ ಕರೆದು, ಬಾರಪ್ಪ ನಾನು ಡ್ರೈವಿಂಗ್ ಮಾಡ್ತಾ ಇರ್ತೀನಿ, ಅದನ್ನು ರೀಲ್ ಮಾಡಪ್ಪ ಅಂತೇಳಿ ಮೊಬೈಲ್ನ ಆ ಕಂಡಕ್ಟರ್ ಕೈಯಲ್ಲೇ ಕೊಡ್ತಾನೆ. ಕಂಡಕ್ಟರ್ ಕೂಡ ತನ್ನ ಕೆಲಸನ ಬಿಟ್ಟು ರೀಲ್ ಮಾಡೋಕ್ಕೆ ಶುರು ಆಗ್ತಾನೆ. ಆದರೆ ಡ್ರೈವಿಂಗ್ ಮಾಡ್ತಾ ಇರುವಾಗ ಮುಂದೆ ಒಂದು ಬಂಡಿ ಬರೋದು ಈ ಇಬ್ಬರಿಗೂ ಕಾಣಿಸೋದೇ ಇಲ್ಲ. ಸೀದಾ ಹೋಗಿ ಬಂಡಿಗೆ ಹಾಕ್ತಾನೆ. ಆವಾಗ ಸ್ಪಾಟ್ನಲ್ಲಿ ಪಾಪ 2 ಎತ್ತುಗಳು ಪ್ರಾಣ ಬಿಡ್ತವೆ, ಮತ್ತು ರೈತರಿಗೆ ಗಂಭೀರ ಗಾಯವಾಗುತ್ತೆ. ಯಾವಾಗ ಈ ವಿಚಾರ ಸರ್ಕಾರಕ್ಕೆ ಗೊತ್ತಾಗುತ್ತೋ ಆವಾಗ ಸರ್ಕಾರ ಒಂದು ಡಿಸಿಷನ್ ತೊಗೊಳುತ್ತೆ. ಏನಂತ? ಸರ್ಕಾರಿ ಬಸ್ ಡ್ರೈವರ್ಸ್ಗಳು ಡ್ರೈವಿಂಗ್ ಮಾಡುವಾಗ ಏನಾದರೂ ಈ ಥರ ರೀಲ್ಸ್ ಮಾಡ್ತಾಯಿದ್ರೆ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಆಯಿತು, ಒಂದಂತೂ ಗೊತ್ತಾಗ್ತಾ ಇಲ್ಲ. ಏನಂದರೆ, ಇಲ್ಲಿವರೆಗೂ ಇಂಥ ಡ್ರೈವರ್ಗಳಿಂದ ಆಕ್ಸಿಡೆಂಟಿಗೆ ಒಳಗಾದ ಅಮಾಯಕರ ಗತಿ ಏನು ಮತ್ತೆ? ಗುರು, ಈ ವಾರ ನಮ್ಮ ಸರ್ಕಾರ ತುಂಬಾ ಆ್ಯಕ್ಟಿವ್ ಆಗಿತ್ತು. ಒಂದಲ್ಲ ಒಂದು ಡಿಸಿಷನ್ ತೊಗೊತಾನೇ ಇದೆ. ಅದರೊಳಗೂ ಮುಖ್ಯವಾಗಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಸಿಗಬೇಕು, ಮತ್ತು IT ಕಂಪ್ನಿಗಳಲ್ಲಿ 14 ಗಂಟೆ ಕೆಲಸ ಮಾಡಬೇಕು ಅಂತ. ಮೊದಲನೇದಾಗಿ ಮೀಸಲಾತಿ ಬಗ್ಗೆ ಮಾತನಾಡೋಣ. ಸರ್ಕಾರ ಏನು ಮಾಡಿತ್ತಂದರೆ, ಕನ್ನಡಿಗರಿಗೆ ಪ್ರೈವೇಟ್ ಕಂಪ್ನಿಗಳಲ್ಲಿ ಮೀಸಲಾತಿ ಸಿಗಬೇಕು ಅಂತೇಳಿ ಒಂದು ಬಿಲ್ನ ಪ್ರಪೋಸಲ್ ಮಾಡುತ್ತೆ. ಆದರೆ ಒಂದಿಷ್ಟು ಕಂಪ್ನಿಗಳು ಇದರ ವಿರುದ್ಧ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಅದರೊಳಗೂ ಫೋನ್ಪೇ CEO ಏನು ಮಾಡ್ತಾನೆ ಅಂದರೆ, ಇದರ ವಿರುದ್ಧ ಒಂದು ಟ್ವೀಟ್ ಮಾಡಿಬಿಡ್ತಾನೆ. ಇದು ಕನ್ನಡಿಗರಿಗೆ ಕೋಪ ತರಿಸುವಂಥ ಟ್ವೀಟ್ ಆಗಿರುತ್ತೆ. ಆವಾಗ ಶುರು ಆಗುತ್ತೆ ನೋಡಿ, #ಬಾಯ್ಕಾಟ್ ಫೋನ್ಪೇ ಅಂತ. ಮತ್ತು ಎಷ್ಟೋ ಜನ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ವಿಚಾರ ಫೋನ್ಪೇ CEOಗೆ ಗೊತ್ತಾಗುತ್ತೆ. ಆವಾಗ ಪುನಃ ಒಂದು ಟ್ವೀಟ್ ಮಾಡ್ತಾನೆ. ಏನಂತ? ನನ್ನನ್ನು ಕ್ಷಮಿಸಿ ಅಂತ. ಇದನ್ನೆಲ್ಲ ನೋಡ್ತಾ ಇದ್ರೆ ನಂಗೊಂದು ಸಾಂಗ್ ನೆನಪಾಗ್ತಾ ಇದೆ. ನಿನ್ಗಿದು ಬೇಕಿತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಇವಾಗ IT ಕಂಪ್ನಿಗಳ ವಿಷಯಕ್ಕೆ ಬರೋಣ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಹೇಳ್ತಾ ಹೋಗ್ತೀನಿ ಕೇಳಿ. ನ್ಯಾಸ್ಕಾಮ್ ಅನ್ನೋ ಇದೊಂದು IT ಕಂಪ್ನಿಗಳ ಒಕ್ಕೂಟ. ಇದು ಇವ್ರೇನು ಮಾಡಿದ್ರು ಅಂದರೆ, ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದ್ರಂತೆ. ಏನಂತ? 9 ಗಂಟೆ ಇರೋ ಕೆಲಸದ ಅವಧಿಯನ್ನು 14 ಗಂಟೆಗೆ, ಬರೀ 14 ಗಂಟೆಗೆ ವಿಸ್ತರಣೆ ಮಾಡಿಸಿ ಅಂತ. ಆವಾಗ ಸರ್ಕಾರದವರು ಕೂಡ ಆಯಿತು ಅಂಥೇಳಿ ಒಂದು ಬಿಲ್ನ ಪ್ರಪೋಸಲ್ ಮಾಡ್ತಾರೆ. ಯಾವಾಗ ಈ ವಿಚಾರ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಾಗುತ್ತೋ ಅವರು ಸ್ಟ್ರೈಕ್ ಮಾಡೋಕ್ಕೆ ಮುಂದಾಗ್ಬಿಡ್ತಾರೆ. ಏನಂತ? 14 ಗಂಟೆ, ಬರೀ 14 ಗಂಟೆ ಕೆಲಸ ಮಾಡಿದರೆ ಟ್ರಾವೆಲ್ ಹೆಂಗೆ ಮಾಡಬೇಕು, ಮತ್ತು ಲೈಫ್ ಬ್ಯಾಲೆನ್ಸ್ನ ಹೆಂಗೆ ಮಾಡಬೇಕು, ಮತ್ತು ಫ್ಯಾಮ್ಲಿ ಹತ್ರ ಟೈಮ್ನ ಹೆಂಗೆ ಸ್ಪೆಂಡ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನೀವು ಹೇಳಿ ಅಂತ ಸ್ಟ್ರೈಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ಟ್ವಿಸ್ಟ್ ಏನಂದರೆ, ಯಾವಾಗ ಈ ವಿಚಾರ ನ್ಯಾಸ್ಕಾಮ್ನವ್ರಿಗೆ ಅಂದರೆ IT ಕಂಪ್ನಿಗಳ ಒಕ್ಕೂಟಕ್ಕೆ ಗೊತ್ತಾಗುತ್ತೋ ಸ್ವತಃ ಅವರೇ ಈ ಡಿಸಿಷನ್ನ ತಿರಸ್ಕಾರ ಮಾಡ್ತಾರೆ. ಅಲ್ಲ,
ನ್ಯಾಸ್ಕಾಮ್ನವರೇ ಈ ಥರ ರಿಕ್ವೆಸ್ಟ್ ಮಾಡಿಲ್ಲ ಅಂತ ಅವರೇ ಹೇಳ್ತಾ ಇದ್ರೆ ಸರ್ಕಾರ ಈ ಬಿಲ್ನ ಯಾಕೆ ಪಾಸ್ ಮಾಡಿದ್ರು ಅನ್ನೋದು ನಾನಂತೂ ಕಾಣೆ. ಇನ್ ಕೇಸ್ ಈ ಪ್ರಪೋಸಲ್ ಏನಾದರೂ ಆಕ್ಸೆಪ್ಟ್ ಆದರೆ ಅವಾಗ IT ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರ ಗತಿ ಏನಾಗಿರಬಾರ್ದು. ಗುರು, ಇನ್ಮೇಲಿಂದ ನೀವು ಪಬ್ಲಿಕ್ ಪ್ಲೇಸ್ ಅಥವಾ ಯಾವುದಾದ್ರೂ ಮಾಲಿಗೆ ಹೋಗ್ಬೇಕಂದ್ರೂ ಸರ್ಕಾರ ಹೇಳುವಂಥ ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕು. ಇದರ ಬಗ್ಗೆ ಗೈಡ್ಲೈನ್ಸ್ನ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇತ್ತೀಚೆಗೆ ಒಂದು ಘಟನೆ ನಡೀತು. ಏನಂದರೆ, ಒಬ್ಬ ರೈತ ಧೋತಿ ಹಾಕ್ಕೊಂಡು GT ಮಾಲ್ಗೆ ಹೋಗಿದ್ದಕ್ಕೆ ಸೆಕ್ಯೂರಿಟಿ ಗಾರ್ಡು ಒಳಗಡೆ ಬಿಡದೇನೆ ಅವನ್ನ ಅವಮಾನ ಮಾಡಿದ್ದ. ಇದನ್ನು ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಏನು ಮಾಡಿದೆ ಅಂದರೆ, ಮುಂದೆ ಯಾವುದೇ ಈ ಥರ ಘಟನೆಗಳು ಆಗಿರಬಾರ್ದು ಮತ್ತು ನಮ್ಮ ಟ್ರೆಡಿಷ್ನಲ್ ಡ್ರೆಸ್ನ ರೆಸ್ಪೆಕ್ಟ್ ಮಾಡಬೇಕು ಅಂತ, ಅಂದರೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಈ ಡಿಸಿಷನ್ನ ಸರ್ಕಾರ ತೊಗೊತಾ ಇದೆ. ಒಳ್ಳೆಯದು. ಆದರೆ ನಮ್ಮೆಲ್ಲರ ಪ್ರಶ್ನೆ ಏನಂದರೆ, ಡ್ರೆಸ್ ಕೋಡ್ ಯಾವ ಥರ ಇರುತ್ತೆ ಅಂತ. ಗುರು, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ವರ್ಷ ನೀಟ್ ಎಕ್ಸಾಮ್ ಕ್ವಶನ್ ಪೇಪರು ಲೀಕ್ ಆಗಿತ್ತು. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳು ಮೋಸಕ್ಕೆ ಒಳಗಾಗಿದ್ರು. ಇದನ್ನು ಗಮನದಲ್ಲಿಟ್ಕೊಂಡು ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ, ಈ ನೀಟ್ ಎಕ್ಸಾಮ್ ಇದೆಯಲ್ಲ ಅದನ್ನು ರಾಜ್ಯದಲ್ಲಿ ರದ್ದು ಮಾಡೋಕ್ಕೆ ಮುಂದಾಗ್ತಾ ಇದೆ. ಅದರ ಬದಲು ಸೆಕೆಂಡ್ PU ಮಾರ್ಕ್ಸ್ ಕಾರ್ಡ್ನ ಬಳಸಿ ರಾಜ್ಯದ ವೈದ್ಯಕೀಯ ಕಾಲೇಜ್ ಪರೀಕ್ಷೆಯನ್ನು ನಡೆಸೋಕೆ ಮುಂದಾಗ್ತಾ ಇದೆ. ಒಳ್ಳೆಯದು. ಆದರೆ ವಿದ್ಯಾರ್ಥಿಗಳ ಭಯ ಏನಂದರೆ, ಈ ಸಿಲೆಬಸ್ಸು ಯಾವ ರೀತಿ ಇರುತ್ತೆ ಅಂತ. ಗುರು, ನೀವೇನೇ ಹೇಳಿ ಎಲ್ಲ ಪೊಲೀಸರು ಒಂದೇ ಥರ ಅಂತೂ ಇರಲ್ಲ. ನೀವೇನಾದರೂ ಸ್ಪೀಡ್ನಲ್ಲಿ ಬೈಕ್ ಓಡಿಸ್ತಾ ಇದ್ದರೆ ಅಥವಾ ಏನಾದರೂ ರೂಲ್ಸ್ನ ಬ್ರೇಕ್ ಮಾಡಿದರೆ ಪೊಲೀಸರು ನಿಮಗೆ ಫೈನ್ ಹಾಕ್ತಾರೆ, ಬೈತಾರೆ ಅಥವಾ ಬಡಿದು ಮನೆಗೆ ಕಳಿಸ್ತಾರೆ. ಆದರೆ ಇಲ್ಲಿ 3 ಹುಡುಗರು ರೂಲ್ಸ್ನ ಬ್ರೇಕ್ ಮಾಡಿ ಕಾಲೇಜಿಗೆ ಹೋಗ್ತಾ ಇರ್ತಾರೆ. ಆವಾಗ ಸಡನ್ನಾಗಿ ಪೊಲೀಸರು ಇವರನ್ನು ಹಿಡಿದು ಫೈನ್ನ ಕಟ್ಟಿಸ್ಕೊತಾರೆ. ಆದರೆ ಆ 3ರಲ್ಲಿ ಒಬ್ಬ ಹುಡುಗ ಅಳ್ತಾ ಇರ್ತಾನೆ. ಏನಂತ, ಕಾಲೇಜ್ ಕೊಟ್ಟು ಫೀನ ಈ ಪೊಲೀಸರಿಗೆ ಕೊಟ್ಟಿದ್ದೀವಿ ಅಂತ. ಇದನ್ನು ಕೇಳಿದಂಥ ಅಲ್ಲಿರೋ ಲೇಡಿ PSI ಆ ಹುಡುಗನನ್ನು ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡ್ತಾ ಹೇಳ್ತಾರೆ ಏನಂತ, ಮುಂದೆ ಯಾವುದೇ ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾ ತಮ್ಮ ಕಡೆಯಿಂದ ಒಂದಿಷ್ಟು ಹಣವನ್ನು ಆ ಹುಡುಗನಿಗೆ ಕೊಡ್ತಾರೆ. ಕೊಟ್ಟಾದ ಬಳಿಕ ಆ ಒಂದು ವಿಡಿಯೋ ಇದೆಯಲ್ಲ, ಈ ಒಂದು ವಿಡಿಯೋ ದೇಶದಲ್ಲಿನೇ ವೈರಲ್ ಆಗುತ್ತೆ ಅಂತೇಳಿ ನೀವು ರೂಲ್ಸ್ನ ಬ್ರೇಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಎಲ್ಲ ಪೊಲೀಸರು ಒಂದೇ ಥರ ಇರಲ್ಲ. ಗುರು, ಈ ವಾರ ಕರ್ನಾಟಕದಲ್ಲಿ ತುಂಬಾ ಮಳೆ ಆಗಿದೆ. ಅದರೊಳಗೂ ಮಲೆನಾಡು ಏರಿಯಾ ಅಥವಾ ಕರಾವಳಿ ಪ್ರದೇಶದಲ್ಲಿ ಭೂಕುಸಿತ ಆಗ್ತಾ ಇದೆ, ಊರಲ್ಲಿ ನೀರು ಬರ್ತಾ ಇದೆ. ಇದರಿಂದ ಎಷ್ಟೋ ಜನರ ಪ್ರಾಣ ಬಿಟ್ಟಿದ್ದಾರೆ ಮತ್ತು ಎಷ್ಟೋ ಜನರ ಆಸ್ತಿ ಪಾಸ್ತಿನೂ ಹೋಗಿದೆ. ಇಂಥ ಸಮಯದಲ್ಲಿ ಟ್ರಾವೆಲ್ ಮಾಡಿದಂತೂ ಒಳ್ಳೆಯದಂತೂ ಅಲ್ಲ, ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು, ಎಷ್ಟೋ ಡ್ಯಾಮ್ಗಳು ತಮ್ಮ ಗೇಟ್ಗಳನ್ನು ಓಪನ್ ಮಾಡ್ತಾ ಇದ್ದಾರೆ. ಇದರಿಂದ ಪ್ರವಾಹ ಬರ್ಬೋದು ಮತ್ತು ಒಂದಿಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆಲ್ರೆಡಿ. ಆದರೆ ಇಂಥ ಸಮಯದಲ್ಲಿ ಟ್ರಾವೆಲ್ ಮಾಡೋಕ್ಕಂತೂ ಹೋಗಬೇಡಿ. ಇದಾಗಿತ್ತು ಈ ವಾರದ ಕತೆ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ನೀವು ಈ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಅಥವಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟನ್ನು ಮಾಡ್ಬೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.